ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಈ ಮೂರನ್ನು ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, 1-1.5 ಸ್ಪೂನಷ್ಟು ಬಿಳಿ ಎಳ್ಳು, ಆಮೇಲೆ 3 ಸ್ಪೂನಷ್ಟು ಅಚ್ಚ ಪುಡಿ, ಪುಡಿ ಆದಮೇಲೆ 1-1.25 ಸ್ಪೂನು ಸಣ್ಣ ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಈ ಥರ ಫುಲ್ಲು ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಅಂದರೆ 10-12 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಫುಲ್ಲು ಬಿಸಿಯಾಗಬೇಕು, ಫುಲ್ ಹೊಗೆ ಬರಬೇಕು ಎಣ್ಣೆ. ಆದಮೇಲೆ ಅದನ್ನು ಅದರೊಳಗಡೆ ಹಾಕ್ಕೊಂಡು ಒಂದು ಹಲ್ಲೆ ಥರ ಇರುತ್ತಲ್ಲ ಅದರಿಂದ ಕಲಿಸ್ಕೊಂಡಾದ್ಮೇಲೆ 1 ಲೋಟದಷ್ಟು ಫುಲ್ಲು ಮಳ್ತಾ ಇರೋವಂಥ ಬಿಸಿನೀರನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಆರಿರುತ್ತೆ. ಆರಾದ್ಮೇಲೆ ನಾವು ಕೈಯಲ್ಲೇ ಕಲಿಸ್ಕೊಬೋದು. ಈ ಥರ ಹಿಟ್ಟು ಥರ ನೀಟಾಗಿ ಕಲಿಸ್ಕೊಂಡು ಇವಾಗ ಇದು 10 ನಿಮಿಷ ತನಕ ಬಿಡಬೇಕು. 10 ನಿಮಿಷ ಆದಮೇಲೆ ಹೀಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಮಾಡಿಕೊಂಡು ನೋಡಿ. ನಾವು ಈ ಥರ ಚಕ್ಲಿ ಥರ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ, ತುಂಬಾ ಸಾಫ್ಟಾಗಿ ಸ್ಮೂತಾಗಿರುತ್ತೆ.